ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಬಹು ನಿರೀಕ್ಷಿತ ರಾಮಾಯಣ ಸಿನಿಮಾದ ಟ್ರೇಲರ್ ಲಾಂಚ್ ಹಾಗೂ ಪ್ರೆಸ್ ಮೀಟ್ ದೆಹಲಿಯಲ್ಲಿ ಅದ್ದೂರಿಯಾಗಿ ನಡೆದಿದೆ. ಈ ವೇಳೆಯೇ ಕನ್ನಡದ ನಟ ಯಶ್ ಬಾಲಿವುಡ್ ಅಂಗಳದಲ್ಲಿ ಅಬ್ಬರಿಸಿ ಎಲ್ಲರನ್ನ ಕೂಡ ಬೆರಗಾಗುವಂತೆ ಮಾಡಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಲಿವುಡ್ ಅಂಗಳದಲ್ಲೂ ನಟ ಯಶ್ ಆರ್ಭಟ. 4,000 ಕೋಟಿ ಬಜೆಟ್, ರಾಮಾಯಣನತ್ತ ಚಿತ್ತ. ರಾಮಾಯಣ ಸದ್ಯ ಭಾರತೀಯ ಚಿತ್ರರಂಗದಲ್ಲಿ ರಾಮಾಯಣ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಟ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಕ್ಕೆ ಇಡೀ ಜಗತ್ತೇ ಫಿದಾ ಆಗಿದೆ. ಅದರಲ್ಲೂ ಕೆಜಿಎಫ್ ಬಳಿಕ ನಟ ಯಶ್ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾದ ಮೂಲಕ ಮತ್ತೊಮ್ಮೆ ಇಡೀ ಜಗತ್ತಿನ ಗಮನವನ್ನು ಸೆಳೆಯಲಿದ್ದಾರೆ. ಬಹುನಿರೀಕ್ಷಿತ ರಾಮಾಯಣ ಹಾಗೂ ಟಾಕ್ಸಿಕ್ ಚಿತ್ರಗಳನ್ನು ನೋಡಲು ಪ್ರೇಕ್ಷಕರು ಫುಲ್ ಕಾತುರರಾಗಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಭಾರತ ಮಂಟಪದಲ್ಲಿ ಬಹುನಿರೀಕ್ಷಿತ ಫ್ಯಾನ್ ಇಂಡಿಯಾ ಸಿನಿಮಾ ರಾಮಾಯಣ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಯಶ್, ಬಾಲಿವುಡ್ ನಟ ರಣಬೀರ್ ಕಪೂರ್, ನಟಿ ಸಾಯಿ ಪಲ್ಲವಿ ಸೇರಿದಂತೆ ಇಡೀ ಚಿತ್ರತಂಡವೇ ಭಾಗಿಯಾಗಿದೆ. ಅಮೆರಿಕಕ್ಕಿಂತ ಮುನ್ನವೇ ಭಾರತೀಯರಿಗಾಗಿ ಟ್ರೈಲರ್ ಬಿಡುಗಡೆ ಮಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದೆ. ಹಿತೇಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವಂತಹ ಈ ಚಿತ್ರದಲ್ಲಿ ಘಟಾನುಘಟಿಗಳ ದಂಡೆ ಇದೆ. ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ಹಾಗೂ ಲಂಕಾಧಿಪತಿ ರಾವಣನ ಪಾತ್ರದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ ನಟ ಯಶ್ ನಟಿಸುತ್ತಿದ್ದಾರೆ. ಇವರ ಜೊತೆಗೆ ಸನ್ನಿ ಡಿಯೋಲ್, ಅಮಿತಾಬ್ ಬಚ್ಚನ್ ಹಾಗೂ ವಿಜಯ್ ಸೇತುಪತಿ ಅವರಂತಹ ಸ್ಟಾರ್ ಕಲಾವಿದರು ಬಣ್ಣವನ್ನು ಹಚ್ಚುತ್ತಿದ್ದು ಬರೋಬ್ಬರಿ 4,000 ಕೋಟಿ ರೂಪಾಯಿಗಳ ಬಿಗ್ ಬಜೆಟ್ನಲ್ಲಿ ಈ ಮಹಾ ದೃಶ್ಯ ಕಾವ್ಯ ನಿರ್ಮಾಣವಾಗ್ತಾ ಇದೆ. ಕನ್ನಡದ ಜೊತೆಗೆ ಎಲ್ಲಾ ಭಾಷೆಯಲ್ಲೂ ಕೂಡ ನಮಸ್ಕಾರ ಹೇಳಿದ ಯಶ್, ಇದೊಂದು ಅದ್ಭುತ ಪ್ರಾಜೆಕ್ಟ್ ಆಗಿದ್ದು ಇದರ ಸಂಪೂರ್ಣ ಶ್ರೇಯಸ್ಸು ನಮಿತ್ ಮಲ್ಹೋತ್ರಾ ಅವರಿಗೆ ಸಲ್ಲಬೇಕು ಎಂದಿದ್ದಾರೆ. ತಮಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಹಾಗೂ ಹಿಂದಿ ಕಲಿಯಲು ಅವಕಾಶ ಸಿಕ್ಕಿದ್ದಕ್ಕಾಗಿ ನಮಿತ್ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಕಥೆಯನ್ನ ವಿದೇಶದ ಪ್ರೇಕ್ಷಕರ ಎದುರು ಇಡಬೇಕು ಎಂಬುದು ಎಲ್ಲರ ಕನಸಾಗಿದ್ದು ಇದು ಇಡೀ ಭಾರತದ ಕನಸು ಅಂತ ನಟ ಯಶ್ ಬಣ್ಣಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. అందరికీ నమస్కారం, వణక్కం, స్వాగతం, namaskar. So I'm really happy to be part of this wonderful project. I think सब हिंदी में बात कर रहे थे, मैं भी कोशिश करूंगा because इस मुकाम तक आने के लिए all credit should go to नमित मल्होत्रा. उन्होंने मुझे इस पात्र निभाने का जो अवकाश दिया उसके लिए उसे धन्यवाद कहता हूं. ಇನ್ನು ಇದೇ ವೇಳೆ ಸಹನಟರ ಬಗ್ಗೆ ಮುಕ್ತವಾಗಿ ಮಾತನಾಡಿದ ಯಶ್, ರಣಬೀರ್ ಕಪೂರ್ ಅವರು ನಿಜಕ್ಕೂ ಗ್ರೇಟ್. ಅವರು ಈ ಪಾತ್ರಕ್ಕೆ ಎಷ್ಟರ ಮಟ್ಟಿಗೆ ಶರಣಾಗಿದ್ದಾರೆ ಎಂಬುದು ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ ಅಂತ ಕುತೂಹಲ ಮೂಡಿಸಿದ್ದಾರೆ. ಕನ್ನಡದ ನಟನೊಬ್ಬ ಅವರದೇ ಅಂಗಳದಲ್ಲಿ ನಿಂತು ಅವರದೇ ನಟರಿಗಿಂತ ಹೆಚ್ಚು ಮಿಂಚಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ.